94 92 ಹೊಂದಿದೆಯಲ್ಲ, ಇದರದ್ದು ಪರಿಣಾಮ ಏನು ಗೊತ್ತಾ? ಯು ನೋ ವಾಟ್ ಇಸ್ ದ ರೀಸನ್ ಫಾರ್ ದಿಸ್? ಅಧಿಕಾರದ ಮದ, ದುರಹಂಕಾರ, ಕಳಪೆ ಆಡಳಿತ ಮತ್ತು ಬಹಳ ಇಂಪಾರ್ಟೆಂಟು ಹಿಂದೂ ವಿರೋಧಿ ಧೋರಣೆ. ಇದರ ವಿರುದ್ಧ ಜನ ಬೇಸತ್ತು ಈ ರೀತಿ ಓಟ್ ಕೊಟ್ಟಿದ್ದಾರೆ. ಇಟ್ ಇಸ್ ಅ ಬಿಫಿಟಿಂಗ್ ಲೆಸನ್ ಫಾರ್ ಆಂಟಿ ಹಿಂದೂ ಆಟಿಟ್ಯೂಡ್ ಆಫ್ ಮಮತಾ ಬ್ಯಾನರ್ಜಿ. ಇದು ಒಂದು ಭಾಗ. ಎರಡನೇ ಭಾಗ ಏನು ಅಂತಂದ್ರೆ, ಇಟ್ ಇಸ್ ಅ ಪಾಸಿಟಿವ್ ವೋಟ್ ಇನ್ ಫೇವರ್ ಆಫ್ ಬಿಜೆಪಿ ಅಂತ ಹೇಳ್ಬೋದು. ಸತತವಾಗಿ ಹೋರಾಟ ಮಾಡಿದ್ದಾರೆ ಸರ್ಕಾರದ ವಿರುದ್ಧ. ಜನ ಆಂಟಿ ಪೀಪಲ್ ಪಾಲಿಸಿಯ ವಿರುದ್ಧ ಹೋರಾಟ ಮಾಡಿ ಸತ್ತು ಅಲ್ಲಿ ರಸ್ತೆಯಲ್ಲಿ ಕೂತ್ಕೊಂಡು ಧರಣಿ ಮಾಡಿ ನೋವು ಅನುಭವಿಸಿ, ಫಿಸಿಕಲ್ ಪೈನ್, ಮೆಂಟಲ್ ಪೈನ್, ಸೈಕಲಾಜಿಕಲ್ ಪೈನ್ ಅನುಭವಿಸಿ ಎಷ್ಟು ಕೇಸುಗಳು ಹಾಕ್ಸ್ಕೊಳ್ಳೋದು, ಎಷ್ಟು ಜನ ಕಾರ್ಯಕರ್ತರು ಸತ್ತಿದ್ದಾರೆ. ಇದೆಲ್ಲವನ್ನು ನೋಡಿ ಜನ ಬೇಸತ್ತಿದ್ರು. ಸಾಕು, ಈ ಸರ್ಕಾರ ಬೇಡ ನಮಗೆ, ಈ ಮಮತಾ ಬ್ಯಾನರ್ಜಿ, ನಮಗೆ ಕಮ್ಯುನಿಸ್ಟ್ ಪಾರ್ಟಿ ಬೇಡ ಅಂತ ಅವರು ಮಮತಾ ಬ್ಯಾನರ್ಜಿಗೆ ಹಾಕಿದ್ರು. ಇವಳೇನೋ ಒಳ್ಳೆ ಕೆಲಸ ಮಾಡ್ತಾಳೆ ಅಂತಂದ್ರೆ 5 ವರ್ಷ ಆಯ್ತು. ಈಗ ಅದಕ್ಕೆ ಹೇಳಿದ್ದಾಗಲೇ ನಾನು, ಈಗ ಒಳ್ಳೆ ಕೆಲಸ ಮಾಡ್ತಾರೆ ಅಂತ 30 ವರ್ಷ ಟೈಮ್ ಕೊಟ್ವಿ ನಾವು ಯಾರಿಗೆ? ಕಮ್ಯುನಿಸ್ಟ್ರಿಗೆ. ಆಮೇಲೆ 15 ವರ್ಷ ಇವ್ರು ಕೊಟ್ವಿ, ಬೇಡ ಅಂತ ಆಯ್ತು ಈಗ. ಸೊ ದೇ ಹ್ಯಾವ್ ಚೇಂಜ್ ದಿ ಪ್ಲೇಟ್ ನೌ. ಪೀಪಲ್ ಹ್ಯಾವ್ ಸ್ಟಾರ್ಟ್ ಎ ವೆರಿ ಡಿಫಿಟಿಂಗ್ ಲೆಸನ್ ಟು ಮಮತಾ ಬ್ಯಾನರ್ಜಿ. ಸತ್ಯಪ್ರಕಾಶ್ ಅವರು, ಒಟ್ಟು ಈ ಚುನಾವಣೆಯ ಫಲಿತಾಂಶವನ್ನು ಗಮನಿಸಿದಾಗ ಕಾಂಗ್ರೆಸ್ ಸ್ವತಂತ್ರ ನಂತರದಲ್ಲಿ 70ರ ದಶಕದವರೆಗೆ ಕಾಂಗ್ರೆಸ್ ಅಲ್ಲಿ ಆಡಳಿತವನ್ನು ನಡೆಸಿತು ಪಶ್ಚಿಮ ಬಂಗಾಳದಲ್ಲಿ. ನಂತರದಲ್ಲಿ ಈಗ 1-2 ಸ್ಥಾನ ತಗೊಳ್ಳೋಕ್ಕೂ ಕಷ್ಟ ಆಗಿದೆ. ಕಮ್ಯುನಿಸ್ಟ್ರಿಗೂ ಅದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಕಾಂಗ್ರೆಸ್ ಇಂತಹ ಒಂದು ದುಸ್ಥಿತಿಗೆ ಕಾರಣ ಅಂತಂದ್ರೆ, ಈ ಉದಾಹರಣೆಗೆ ಹೇಳೋದಾದ್ರೆ ಹೇಮಂತ್ ಅವರು ಹೇಳ್ತಿದ್ರು, ಹಾಗೆ ಅಶ್ವಥ್ ನಾರಾಯಣ ಅವರು ಹೇಳ್ತಿದ್ರು, ಸತತವಾದಂತಹ ಹೋರಾಟವನ್ನ ಪಶ್ಚಿಮ ಬಂಗಾಳದಲ್ಲಿ ನಡ್ಕೊಳ್ತಾ ಬಂತು ಬಿಜೆಪಿ ಹಿಂದಿನಿಂದಲೂ ಅಂತ. ಈ ಕಾಂಗ್ರೆಸ್ ನಲ್ಲಿ ಅಂತ ಹೋರಾಟದ ಮನೋಭಾವ ಕಾಣಲೇ ಇಲ್ವಾ? ಯಾಕೆ ಅಂತ ಹೇಳಿದ್ರೆ, ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅವರು ಈ ಚುನಾವಣೆ ನಮ್ಮ ಚುನಾವಣೆ, ನಾವೇ ಅಭ್ಯರ್ಥಿಗಳು ಅಂತ. ಆಗ ನೋಡಿದ್ರೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಒಂದು ಸ್ಥಳೀಯ ನಾಯಕತ್ವವೇ ಇಲ್ಲ. ಅಸ್ಸಾಮಿಗೆ ಕಂಪೇರ್ ಮಾಡಿದ್ರೆ ಹೇಮಂತ್ ಬಿಸ್ವಾ ಶರ್ಮಾ ಇರುವಂತಹ ಒಂದು ಪ್ರಬಲ ನಾಯಕತ್ವ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಇಲ್ಲ. ಹಾಗಿದ್ರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ದೆಹಲಿಯಿಂದ ಬಂದಂತವರು ಪರವಾಗಿ ನಿಲ್ತಾ ಇದ್ರೆ ಕಾಂಗ್ರೆಸ್ ಯಾಕೆ ಅಂತ ಹೋರಾಟವನ್ನ ಮಾಡ್ಲಿಕ್ಕಾಗಿಲ್ಲ? ಈಗ ಫಸ್ಟ್ ಕಾಂಗ್ರೆಸ್ ತಗೊಳ್ಳೋಣ ನೋಡಿ. ಕಾಂಗ್ರೆಸ್ ಪ್ರಾಬ್ಲಮ್ ವೆಸ್ಟ್ ಬೆಂಗಾಲ್ ಅಲ್ಲಿ ಏನಂದ್ರೆ, ಅಲ್ಲಿ TMC ಜೊತೆಗೆ ಹೋಗ್ಬೇಕಾ ಇಲ್ಲಂದ್ರೆ ಕಮ್ಯುನಿಸ್ಟ್ ಜೊತೆಗೆ ಹೋಗ್ಬೇಕಾ ಅಂತ ಒಂದು ವಿ ಆರ್ ಇನ್ ಕ್ಯಾಸ್ಟ್ ಸೆನ್ಸಿಟಿವ್ ಸಿಚುವೇಶನ್ ಅಲ್ಲಿ. ಆ ಇದರಲ್ಲಿ ಪ್ರತಿ ಸತಿನೂ ಈ ಸತಿ ಏನ್ ಮಾಡಿದ್ವಿ, ಯಾರ ಜೊತೆನೂ ಹೋಗೋದು ಬೇಡ, ನಮ್ಮ ಪಕ್ಷನ ನಾವೇ ಸದೃಢಗೊಳಿಸೋಣ ಅಂತ. ನಾನೀಗ ಜಸ್ಟ್ ನಾನು ನೋಡ್ತಾ ಇದ್ದೆ, ಇಷ್ಟೆಲ್ಲ ಇವರು 80 ಲಕ್ಷ ವೋಟರ್ಸ್ನ ತೆಗೆದು ಅದರಲ್ಲಿ 27 ಲಕ್ಷ ಜನ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಟ್ರಿಬ್ಯುನಲ್ ಮುಂದೆ ಇದೆ. ಅದರಲ್ಲಿ ಬರೀ 800-900 ಜನನ್ನ ಅವರು ಕ್ಲಿಯರ್ ಮಾಡಿದ್ದಾರೆ. ಅದಾದ್ಮೇಲೆ ಆ 27 ಲಕ್ಷ ಜನ ನಾಳೆ ಬೆಳಿಗ್ಗೆ ಕೋರ್ಟಲ್ಲಿ ಅವ್ರದೆಲ್ಲ ವ್ಯಾಲಿಡ್ ವೋಟರ್ಸ್ ಅಂದ್ರೆ ಏನ್ ಮಾಡ್ತೀರಾ? ಈ ಒಂದು ಚುನಾವಣೆಗೆ ಏನನ್ನ ನೈತಿಕತೆ ಇರುತ್ತಾ ಇದಕ್ಕೆ? ಅದರಲ್ಲಿ ಒಂದು 70 ಜನ ಅವ್ರಿಗೆ ವೋಟ್ ಇಲ್ಲ, ಆದ್ರೆ ಚುನಾವಣಾ ಕೆಲಸ ಮಾಡ್ತಾವ್ರೆ ಆಸ್ ಎಲೆಕ್ಟ್ರಲ್ ಆಫೀಸರ್ಸ್ ಎಲ್ಲ. ಸೊ ಇವೆಲ್ಲ ನೋಡಿದಾಗ ಇಟ್ ಈಸ್ ಅ ಸಿಸ್ಟಮ್ಯಾಟಿಕ್ ಪ್ಲಾನ್. ಇವರ ಜನರಲ್ ಸೆಕ್ರೆಟರಿ ಸಂತೋಷ್ ಅವ್ರ ಮನೆ ಏನ್ ಹೇಳ್ತಾರೆ ಗೊತ್ತಾ, ಇದು ಒಂದು ಕಲ್ಚರಲ್ ಸ್ಟ್ರಗಲ್ ಅಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಹುಟ್ಟಿದ ಲ್ಯಾಂಡು, ಜನಗಣಮನ ನಮಗೆ ಕೊಟ್ಟಿರೋ ಲ್ಯಾಂಡು, ವೆಸ್ಟ್ ಬೆಂಗಾಲ್ ನಮ್ಮ ಇಂಡಿಯನ್ ಕಲ್ಚರ್ ಅಲ್ವಾ? ಯಾರ ಮೇಲೆ ನಿಮ್ ಹೋರಾಟ? ಯಾವ ಕಲ್ಚರ್ ಮೇಲೆ ನಿಮ್ ಹೋರಾಟ? ಸ್ವಾಮಿ ವಿವೇಕಾನಂದ ಹುಟ್ಟಿದ್ದು. ಸರಿ, ಮಾತಾಡಿ. ಒಂದು ನಿಮಿಷ, ನಾನೇನ್ ಹೇಳ್ತಾ ಇದ್ದೀನಿ, ಇದೊಂದು ಏನು ಮಾಡ್ತಾ ಇದಾರಲ್ವ, ಇದು FIR ಎಫೆಕ್ಟ್ ಇದು. ಆಮೇಲೆ 2,40,000 CAS ಆಫ್ ಜವಾನ್ ಅಂದ್ರೆ ಪ್ರತಿ 100 ಓಟಕ್ಕೂ ಒಬ್ಬ ಜವಾನ್ ಗನ್ ಇಟ್ಕೊಂಡು. ಸೊ ಇವೆಲ್ಲ ಏನು ಕಾರಣಗಳಾಗ್ತಾ ಇದಾವೆ ಇದು. ಆಮೇಲೆ ಡಿಫರೆಂಟ್ ನೀವೇ ಮಾತಾಡೋರಂತೆ. ಈ ಮತದಾನದ ಪ್ರಮಾಣವನ್ನು ಗಮನಿಸಿದಾಗ 92.47% ಮತದಾನ ಆಗಿದೆ. ಇಷ್ಟೊಂದು ದೊಡ್ಡ ಪ್ರಮಾಣದ ಮತದಾನ ಆಗುತ್ತೆ ಅಂದ್ರೆ ಆ ಸರ್ಕಾರದ ವಿರುದ್ಧ ಇರುವಂತ ಒಂದು ಅವರಿಗೆ ಜನಕ್ಕೆ ಇರುವಂತ ಕೋಪ ಅಥವಾ ಅಸಮಾಧಾನ, ಇನ್ನೊಂದು ದೊಡ್ಡ ಪ್ರಮಾಣದಲ್ಲಿ ಏನೋ ಬದಲಾವಣೆ ಮಾಡ್ತೀವಿ ಅಂತ ಹೊರಡುವಂತ ಸಮಯದಲ್ಲಿ ಇಷ್ಟು ದೊಡ್ಡ ಮಟ್ಟದ ಟರ್ನ್ಓವರ್ ಆಗ್ಲೇ ಗೊತ್ತಾಗುತ್ತೆ. ನೀವೆಲ್ಲ ಹೇಳುವಂಥದ್ದು ಅಷ್ಟು ಸಮಂಜಸ ಅಲ್ಲ. ಜನರ ಮನಸ್ಸಿನಲ್ಲಿ ಅದು ಮೂಡಿತ್ತು, ಬದಲಾವಣೆ ಬೇಕು ಅನ್ನೋದು. ಈ ಪರ್ಸೆಂಟೇಜ್ ಆಫ್ ವೋಟ್ ನೀವು 12% ಆಗಿದೆ. ಡಿನಾಮಿನೇಟರ್ ಕಡಿಮೆ ಆಗಿದೆ ನಟರಾಜ್ ಅವರೇ, ಥಿಂಕ್ ಮಾಡಿ. ಡಿನಾಮಿನೇಟರ್ ಕಡಿಮೆ ಆಗಿದೆ. ಮುಂಚೆ ನೋಟಿತ್ತು, ಅದನ್ನ ಒಂದು 14% ಕಡಿಮೆ ಮಾಡಿದ್ದಾರೆ. 86 ಆಯ್ತು.
86 ಮೇಲೆ ಹಾಕಿರೋ ವೋಟ್ಸ್ ಡೆಫಿನೆಟ್ಲಿ ಇಟ್ 94. ನಾರ್ಮಲಿ ಎಷ್ಟಾಗ್ತಾ ಇತ್ತು? 81, 82, 83% ಹಾಗೆ ಆಗುತ್ತೆ.